ನಿಜವಾಯಿತು ಫೋಕಸ್ ಟಿವಿ ಸುದ್ದಿ. ಕೆಲವೇ ದಿನಗಳ ಹಿಂದೆ ಫೋಕಸ್ ಪಾಡ್ಕಾಸ್ಟ್ ನಲ್ಲಿ ಚೇತನ್ ಅಹಿಂಸಾ ಒಂದಷ್ಟು ಸುಳಿವು ಕೊಟ್ಟಿದ್ರು. ಆ ಸುಳಿವನ್ನ ಫೋಕಸ್ ಟಿವಿಯಲ್ಲಿ ಹೇಳಿದಂತಹ ಎಕ್ಸ್ಕ್ಲೂಸಿವ್ ಮಾತುಗಳು ಈಗ ನಿಜವಾಗಿದೆ. ಸಿನಿಮಾಗಳಿಗಿಂತಲೂ ತಮ್ಮ ರಾಜಕೀಯ ಹೇಳಿಕೆಗಳು ಹಾಗೆ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಪ್ರತಿಭಟನೆಗಳ ಮುಖಾಂತರ ಹೆಚ್ಚು ಗಮನ ಸೆಳೀತಾ ಇದ್ದಂತಹ ಚೇತನ್ ಅಹಿಂಸಾ ಇದೀಗ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ ಟಿವಿಯ ಪಾಡ್ಕಾಸ್ಟ್ ನಲ್ಲಿ ನಡೆಸಿದಂತಹ ಸಂದರ್ಶನದಲ್ಲಿ ಚೇತನ್ ಅಹಿಂಸಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನೋಡಿ. ರಾಜಕೀಯ ಜಾಗೃತಿ ಕಾರ್ಯಕ್ರಮಗಳು ಪ್ರತಿಭಟನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಬಂದಿರುವಂತಹ ನಟ ಚೇತನ್ ಅಹಿಂಸಾ ಇದೀಗ ತಮ್ಮದೇ ಆದಂತಹ ರಾಜಕೀಯ ಪಕ್ಷವನ್ನ ಕಟ್ಟುವುದಾಗಿ ಘೋಷಿಸಿದ್ದಾರೆ. ತಮ್ಮ ಪಕ್ಷದ ಬಗ್ಗೆ ಹಲವು ವಿವರಗಳನ್ನು ಕೂಡ ಚೇತನ್ ಅಹಿಂಸಾ ಹಂಚಿಕೊಂಡಿದ್ದಾರೆ. ಪಕ್ಷದ ಧ್ಯೇಯ, ಉದ್ದೇಶ, ಗುರಿ, ಸದಸ್ಯತ್ವ ಇನ್ನೂ ಹಲವು ವಿಷಯಗಳ ಕುರಿತಾಗಿ ವಿಡಿಯೋಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಇನ್ನು ವಿವಿಧ ಸಮಾಜ ಪರ ಕೆಲಸ ಮಾಡುವ ಸಂಘಟನೆಗಳು ಜೊತೆಗೆ ದಲಿತ ಸಂಘಟನೆಗಳು, ಬಹುಜನ ಸಂಘಟನೆಗಳು ಸೇರಿದಂತೆ ಎಲ್ಲಾ ಸಂಘಟನೆಗಳ ಒಗ್ಗಟ್ಟಾಗಿಸಿ ಹೊಸ ಪಕ್ಷ ಕಟ್ತೀನಿ ಅನ್ನುವಂತಹ ಮಾತನ್ನು ಚೇತನ್ ಅಹಿಂಸಾ ಹೇಳಿದ್ರು. ಹಾಗಾಗಿ ರಾಜ್ಯಾದ್ಯಂತ ಇದಕ್ಕಾಗಿ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. 224 ಕ್ಷೇತ್ರದಲ್ಲೂ ಪಕ್ಷ ಸಂಘಟನೆ ಮಾಡ್ತೀವಿ. 2027 ಜನವರಿ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಪಕ್ಷದ ಹೆಸರು, ಪಕ್ಷದ ಚಿಹ್ನೆ, ಪಕ್ಷದ ಪ್ರಣಾಳಿಕೆ, ಪಕ್ಷದ ಧ್ವಜ, ರಾಜ್ಯ ಸಮಿತಿ ರಚನೆ ಇನ್ನಿತರ ವಿಚಾರಗಳ ಘೋಷಣೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಚೇತನ್ ಅಹಿಂಸಾ ಹೇಳ್ಕೊಂಡಿರುವಂತದ್ದು ನೋಡಿ. ಚೇತನ್ ಅಹಿಂಸಾ ಹೊಸ ರಾಜಕೀಯ ಪಕ್ಷ ಕಟ್ಟೋದ್ರ ಕುರಿತು ಘೋಷಣೆಯನ್ನ ಮಾಡಿಕೊಂಡಿದ್ರು. 2027 ಜನವರಿಯಲ್ಲಿ ಪಕ್ಷದ ಅಧಿಕೃತ ಅನಾವರಣ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಸಾಮಾಜಿಕ ಸಂಘಟನೆಗಳನ್ನ ಒಗ್ಗೂಡಿಸಿ ಪಕ್ಷ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಬಹಳ ಕಾಂಟ್ರವರ್ಸಿಯಲ್ಲಿ ಇರುವಂತಹ ಚೇತನ್ ಅಹಿಂಸಾ ಯಾವಾಗಲೂ ಒಂದಲ್ಲ ಒಂದು ವಿಚಾರದಲ್ಲಿ, ರಾಜಕೀಯ ಆಗಿರ್ಬೋದು, ಹೋರಾಟ, ಯಾವುದೇ ಒಂದು ವಿಚಾರ ಸಿಕ್ಕರೂ ಕೂಡ ಅದರಲ್ಲಿ ಸಿನಿಮಾ ರಂಗವನ್ನು ಕೂಡ ಬಿಟ್ಟಿಲ್ಲ. ಎಲ್ಲಾ ವಿಚಾರದಲ್ಲೂ ಕೂಡ ಬಹಳ ಟ್ರಾಲರ್ಸ್ಗೆ ಬಲಿಯಾಗುವಂಥದ್ದು ಇಲ್ಲಿ ಚೇತನ್ ಅಹಿಂಸಾ. ಒಂದಲ್ಲ ಒಂದು ವಿಚಾರದಲ್ಲಿ ಯಾವಾಗಲೂ ಕೂಡ ಟ್ರಾಲ್ ಆಗ್ತಾಲೇ ಇರ್ತಾರೆ. ಸೊ ಈಗ ಸದ್ಯ ಈ ತಮಿಳುನಾಡಲ್ಲಿ ವಿಜಯ್ ಹೆಂಗೆ ಒಂದು ಪಕ್ಷ ಕಟ್ಟಿ ವಿನ್ ಆದ್ರಲ್ಲ, ಅದೇ ಒಂದು ಆಯಾಮದಲ್ಲೂ ಕೂಡ ನಾನು ಒಂದು ಪಕ್ಷ ಕಟ್ತೀನಿ. ಸೊ ಈ ಆಯಾಮದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಸ್, ಚೇತನ್ ಅಹಿಂಸಾ ಫೋಕಸ್ ಟಿವಿಯ ಪಾಡ್ಕಾಸ್ಟ್ ನಲ್ಲಿ ಅವರ ರಾಜಕೀಯ ಪಕ್ಷ ಈ ಕುರಿತಂತೆ ಮಾತನಾಡಿದ್ರು. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಪೊಲಿಟಿಕಲ್ ಪವರ್ ಬೇಕಂದ್ರೆ ಚೇತನ್ ಅವರು ರಾಜಕಾರಣಕ್ಕೆ ಬರಬೇಕು. ವಿ ನೀಡ್ ಪೊಲಿಟಿಕಲ್ ಪವರ್. ಯಾವುದೇ ಸ್ಟ್ರಕ್ಚರಲ್ ಒಂದು ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಸಸ್ಟೈನಬಲ್ ಪರಿವರ್ತನೆ ಮಾಡಬೇಕು ಅಂದರೆ ಪೊಲಿಟಿಕಲ್ ಪವರ್ ಬೇಕೇ ಬೇಕು. ನಟ ಚೇತನ್ ಅಹಿಂಸಾ ಹೊಸ ರಾಜಕೀಯ ಪಕ್ಷ ಕುರಿತಂತೆ ಘೋಷಣೆಯನ್ನ ಮಾಡಿದ್ರು. ಫೋಕಸ್ ಟಿವಿಯ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಪಕ್ಷ ಕಟ್ತಿದ್ದೀನಿ, ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ ಅನ್ನುವಂತಹ ಸುಳಿವನ್ನ ಅಲ್ಲಿ ಕೊಟ್ಟಿದ್ರು. ಜೊತೆಗೆ 2027 ಜನವರಿಯಲ್ಲಿ ಪಕ್ಷದ ಅಧಿಕೃತ ಅನಾವರಣವನ್ನ ನಾನು ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈಗ ಬೇಡ, ಸದ್ಯಕ್ಕೆ 2027 ಜನವರಿ ಅಂದ್ರೆ 2028 ಎಲೆಕ್ಷನ್ ನಡೆಯುತ್ತೆ. ಹಾಗಾಗಿ ಒಂದು ವರ್ಷದ ಹಿಂದೆ ನಾನು ಹೇಳ್ತೀನಿ ಯಾವ ಪಕ್ಷ ಅಂತ. ಜೊತೆಗೆ ಸಾಮಾಜಿಕ ಸಂಘಟನೆಗಳನ್ನ ಒಗ್ಗೂಡಿಸಿ ನಾನು ಪಕ್ಷ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿರುವಂತಹ ಎಲ್ಲಾ ಸಂಘಟನೆಗಳನ್ನ ನಾನು ಒಗ್ಗೂಡಿಸಿ ಪಕ್ಷ ನಿರ್ಮಾಣ ಮಾಡ್ತೀನಿ ಅಂದ್ರು. ಜೊತೆಗೆ ದಲಿತ, ಬಹುಜನ ಹಾಗೂ ಪ್ರಗತಿಪರ ಸಂಘಟನೆಗಳ ಬೆಂಬಲಕ್ಕೂ ಕೂಡ ಕರೆಯನ್ನ ಕೊಟ್ಟಿದ್ದಾರಂತೆ. ಎಲ್ಲಾ ಸಂಘಟನೆಗಳು ಕೂಡ ಈ ನನ್ನ ಪಕ್ಷದಲ್ಲಿ ಭಾಗಿಯಾಗಬಹುದು ಹೇಳಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ನಡೆಸಿ ಪಕ್ಷ ಸಂಘಟನೆಗೆ ನಾನು ಒತ್ತು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಬೆಂಗಳೂರಲ್ಲಿ ಇದ್ಕೊಂಡು ನಾನು ರಾಜಕೀಯ ಮಾಡ್ತೀನಿ, ನಾನು ಒಂದು ಪಕ್ಷ ಕಟ್ತೀನಿ, ಇದಕ್ಕೆ 224 ಕ್ಷೇತ್ರದಲ್ಲಿ ಎಲ್ಲ ಕಂಟೆಸ್ಟ್ ಮಾಡ್ತಾರೆ ಅಂದ್ರು ಅದು ಸುಮ್ಮನೆ ತಮಾಷೆಯ ಮಾತಾಗುತ್ತೆ. ಹಾಗಾಗಿ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ, ಎಲ್ಲಾ ಸಂಘಟನೆಗಳೇನಿದೆ ಅಲ್ಲೆಲ್ಲ ನಾನೀಗ ಬೆಂಬಲಕ್ಕೆ ಕರೆ ಕೊಟ್ಟಿದ್ದೀನಿ. ಎಲ್ಲರೂ ನನಗೆ ಸಹಕಾರ ಕೊಟ್ಟರೆ 2028 ಎಲೆಕ್ಷನ್ಗೆ ನಂದು ಒಂದು ಪಕ್ಷ ಇರುತ್ತೆ ಅನ್ನುವಂತಹ ಮಾತನ್ನ ಫೋಕಸ್ ಟಿವಿಯ ಪಾಡ್ಕಾಸ್ಟ್ ಸಂದರ್ಭದಲ್ಲಿ ಚೇತನ್ ಅಹಿಂಸಾ ಅವರ ರಾಜಕೀಯ ವಿಚಾರ ಮಾತುಗಳನ್ನ ಹೇಳಿದ್ರು.